ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಮ್ಮಿ ಬಂದ 7 ಜನ್ಮಕ್ಕೂ ಹೀಗೆ ಇರುತ್ತೆ. ಸುಮಾ, ಏ ಸುಮಾ. ಸಾಹೇಬ್ರೆ. ಅತ್ತೆ ಸಾಹೇಬ್ರೆ? ಅತ್ತೆ ಅದು ಅರ್ಥ ಆಯ್ತು. ಹಗಲತ್ತಲ್ಲೇ ನನ್ ಮಗನ್ ಕನ್ಸ್ ಕಾಣ್ತಾ ಇದ್ಯಾ? ಇಲ್ಲ ಅತ್ತೆ, ಹಾಗಲ್ಲ. ಅದು ಬಾಯ್ ತಪ್ಪಿ. ನನಗೇನೋ ಬಾಯ್ ತಪ್ಪಿ ಬಂತು ಅಂತ ಅನ್ನಿಸ್ತಾ ಇಲ್ಲ. ಮನ್ಸಲ್ಲಿರೋದು ಹೊರಗಡೆ ಬಂತು ಅಲ್ವಾ? ಅತ್ತೆ ಸರಿ, ನಾನು ಇನ್ನೊಂದು ಪ್ರಶ್ನೆ ಕೇಳಲಾ? ಕೇಳಿ ಅತ್ತೆ. ಇಷ್ಟ ಇಲ್ದೆ ನೀನು ತೀರ್ಥನ್ನ ಮದ್ವೆ ಆಗಿರ್ಬೋದು, ಆದ್ರೆ ಈಗ ನನ್ ಮಗ ನಿನ್ಗಿಷ್ಟ ಆದ್ನಾ? ದೇವ್ರನ್ನ ಇಷ್ಟನಾ ಅಂತ ಕೇಳಿದ್ರೆ ನಾನು ಏನು ಹೇಳಿ ಅತ್ತೆ? ನಾನು ಅವ್ರನ್ನ ಪೂಜಿಸ್ತೀನಿ, ಆರಾಧಿಸ್ತೀನಿ, ಹಾಗೆ ಪ್ರೀತಿಸ್ತೀನಿ. ಅಬ್ಬಾ, ಅಂತೂ ಒಪ್ಕೊಂಡಿಯಲ್ಲ. ಸರಿ ಬಾ, ಬೇರೆ ಒಡವೆ ತಗೊಳ್ಳೋಣ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಅತ್ತೆ? ಇದಕ್ಕೆ ಲಕ್ಷಾಂತರ ರೂಪಾಯಿ ಆಗಿರುತ್ತೆ. ಬೇರೆ ಒಡವೆ ಎಲ್ಲ ಬೇಡ ಅತ್ತೆ, ಇದೇ ಸಾಕು. ಏನಮ್ಮ ನೀನು, ಬರೀ ತಾಳಿ ಚೈನ್ ತಗೊಂಡಿದೀವ ಅಷ್ಟೇ. ಇನ್ನು ಓಲೆ ತಗೋಬೇಕು, ಬಳೆ ತಗೋಬೇಕು, ಉಂಗುರ ತಗೋಬೇಕು. ಅಯ್ಯೋ, ನನ್ಗದೆಲ್ಲ ಬೇಡ ಅತ್ತೆ, ಸುಮ್ನೆ ದುಡ್ಡು ಖರ್ಚು. ನೀನ್ ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ಯೋಚನೆ ಮಾಡ್ಬೇಕು ಅತ್ತೆ, ಈಗ ಬೇಡ, ಮುಂದಿನ ಸಲ ತಗೊಳ್ಳೋಣ. ಬನ್ನಿ. ಹಾಗಲ್ಲಮ್ಮ. ಬೇಡ ಅಂತ ಹೇಳ್ದೆ ಅಲ್ವಾ, ಬನ್ನಿ ಅತ್ತೆ. ಸರಿ, ನಿನ್ನಿಷ್ಟ. ಕೊಟ್ ಬಾ. ಸರ್, ಇದು ಬಿಲ್ ಮಾಡಿ. ಅಣ್ಣ, ಇಷ್ಟೆಲ್ಲ ಮರ್ಯಾದೆ ಬೇಡ, ಹೋಗ್ಬರ್ತೀನಿ. ಗಾಡಿ ಹೊಡ್ತೀಯ, ಕಣ್ ಕಾಣೋದು ನಿಂಗೆ? ಸತ್ತೋಗ್ತೀಯ. ಏಯ್, ಮನ ಮರದಿಲ್ವೇ ನಿನಗೆ? ಸಾರಿ ಹುಡುಕ.
ಹೋದ್ ಸಲ ಎಕ್ಸಾಮ್ ಇದ್ದಾಗ್ಲೇ ಕರ್ದಿದ್ದೆ, ನೀನೇ ಬರ್ಲಿಲ್ಲ. ಈ ಸಲನಾದ್ರೂ ರೀಸನ್ಸ್ ಕೊಡದೆ ಮನೆಗ್ ಬಾ. ಸರಿ ಕಣ್ರೆ, ನಾನಿನ್ ಬರ್ತೀನಿ. ನಿನಗ್ ಒಡವೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಅತ್ತೆ. ಇಷ್ಟೊಂದು ಬೆಲೆ ಬಾಳೋ ಒಡವೆನ ನನ್ ಜೀವನದಲ್ಲಿ ತಗೊಂಡೇ ಇರ್ಲಿಲ್ಲ. ನೀನು ಈ ಒಡವೆಗಳಿಗಿಂತ ಬೆಲೆ ಬಾಳೋ ಅಂತ ಕೆಲ್ಸನ ನಮ್ಮ ಮನೇಲಿ ಮಾಡಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಅತ್ತೆ. ನೋಡಿದ್ಯಾ, ನಾ ಹೇಳಿದ್ದು ಸತ್ಯ. ಹಲೋ ಹಲೋ, ಸುಮನ್ ಅವರ ಮಾತಾಡೋದು? ಹೌದು, ನೀವ್ಯಾರು? ರಾಜೇಶ್ವರಿ ನಿಮ್ಮ ತಂಗಿಯವರಲ್ವಾ? ಹೌದು, ಯಾರು ಮಾತಾಡ್ತಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಿಮ್ಮ ತಂಗಿಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಭಾಸ್ಕರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಬೇಗ ಬನ್ನಿ. ಏನಾಯ್ತಮ್ಮ? ಅತ್ತೆ, ನನ್ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಆಸ್ಪತ್ರೆಯಲ್ಲಿ ಇದ್ದಾರೆ. ಬನ್ನಿ ಅತ್ತೆ, ಬೇಗ ಹೋಗ್ಬೇಕು. ನಡಿ ನಡಿ. ಮೇಡಮ್, ರಾಜೇಶ್ವರಿ ಅಂತ ನನ್ನ ತಂಗಿ, ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸ್ ಫೋನ್ ಮಾಡಿದ್ರು. ಎಲ್ಲಿದ್ದಾಳೆ? ಚೆಕ್ ಮಾಡಿ ಹೇಳ್ತೀನಿ. ಹಾ. 303 ಮ್ಯಾಮ್. ಎಲ್ಲಿದೆ ಅಕ್ಕ ಅದು? ಈ ಕಡೆಗೆ ಬರುತ್ತೆ ನೋಡಿ. ಏನಮ್ಮ ನೀನು ಒಂದ್ ಸಣ್ಣ ಇಂಜೆಕ್ಷನ್ಗೆ ಇಷ್ಟು ಜೋರಾಗಿ ಕಿರ್ಚ್ತಿಯಲ್ಲ, ಆಗೋಯ್ತು? ಅತ್ತೆ, ರಾಜನೇ ಕಿರ್ಚಿದ್ದು, ಇಲ್ಲೇ ಇರ್ಬೇಕು. ರಾಜಿ, ಏನಾಯ್ತು ರಾಜಿ? ಡಾಕ್ಟ್ರೆ, ಏನಾಯ್ತು ನನ್ನ ತಂಗಿಗೆ? ಮೂಳೆ ಮುರಿದಿದ್ಯಮ್ಮ. ಮೂಳೆ ಮುರಿದಿದ್ಯಾ? ಅಯ್ಯೋ ದೇವ್ರೆ. ಮುರ್ದೋಗಿದೆ ಅಂದ್ರೆ ಮುರ್ದೇ ಹೋಗಿದೆ ಅಂತಲ್ಲ ಅರ್ಥ, ಫ್ರಾಕ್ಚರ್ ಆಗಿದೆ ಅಷ್ಟೇ. ಬಟ್ ಡೋಂಟ್ ವರಿ, ಸರಿ ಹೋಗತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ, ಓಕೆ? ಟೇಕ್ ಕೇರ್. ರಾಜಿ, ಏನಾಯ್ತಲ್ಲ? ಹೇಗಾಯ್ತು? ಯಾರ್ ಮಾಡಿದ್ದು? ಅದನ್ನ ನಾನು ಹೇಳ್ತೀನಿ ಮೇಡಮ್. ಯಾರೋ ಒಬ್ಬ ಕುಡ್ದು ಗಾಡಿ ಓಡಿಸಿ ಇವ್ರಿಗೆ ಗುದ್ದಿದ್ದಾನೆ. ಸರ್, ಅವ್ನ್ ಸಿಕ್ಕದ್ನಾ ಸರ್? ಇಲ್ಲೇ ಇದ್ದಾನೆ, ಅವನಿಗೂ ಪೆಟ್ಟು ಬಿದ್ದಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ತೀವಿ ಸರ್, ಯಾಕೆ ಕೊಡಲ್ಲ? ಕೇರ್ಲೆಸ್ ಆಗಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿದಾನೆ. ಅವ್ನ್ ಕೆಟ್ಟ ಚಟಕ್ಕೆ ಅಮಾಯಕರ ಬಲಿ ಆಗ್ತಾರೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಯಾರಂತ ತೋರಿಸಿ ಸರ್. ಪಕ್ಕದ ವಾರ್ಡಲ್ಲೇ ಇದ್ದಾನೆ. ನಡೀರಿ ಸರ್, ನನ್ ತಂಗಿ ಕೈ ಮುರಿದಿದ್ದಾನೆ, ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಪಾಪಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅತ್ತೆ, ಬನ್ನಿ ಹೋಗೋಣ. ನೋಡಿ, ನೀವು ಅವನ್ನ ನೋಡ್ಬೋದಷ್ಟೇ, ಅವನ ಮೇಲೆ ಏನು ಗಲಾಟೆ ಮಾಡೋ ಹಾಗಿಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದು ನಾವು ತಗೊಳ್ತೀವಿ. ಏಯ್, ನಿನ್ಗೇನ್ ಮಾನ ಮರ್ಯಾದೆ ಇಲ್ವೇನೋ? ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀಯಾ? ಜೀವದ ಬೆಲೆ ಗೊತ್ತೇನ್ರೋ ನಿಮ್ಗೆ? ಹಾ, ನಿಮ್ಮಂತವ್ರೆಲ್ಲ ಬೀದಿ ಹೆಣ ಆಗ್ತೀರಾ. ಅಲ್ಲ ಕಣೋ, ಅತ್ತೆ, ಸುಭಾಷು. ಸುಭಾಷ, ನೀನೇನೋ ಕುಡಿದು ಗಾಡಿ ಓಡಿಸಿದ್ದು? ಎಷ್ಟು ಸತಿ ಹೇಳಿದಿನೋ ಕುಡಿಬೇಡ ಕುಡಿಬೇಡ ಅಂತ?
ಅತ್ತೆ ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಅನ್ಯಾಯವಾಗಿ ರಾಜ ಕೈ ಮುರಿದಾಕ್ಬಿಟ್ಟಿಯಲ್ಲೋ. ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಕೊಲೆಗಾರ ಆಗ್ಬಿಡ್ತಿದ್ಯಲ್ಲ. ಏನ್ ಬಂತೆ ನಿನ್ಗೆ? ಯಾಕೋ ಹೀಗೊಟ್ಟೆವ್ರು? ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರಾಜಿಗೂ ಏನು ಆಗಿಲ್ವಲ್ಲ? ಪಾಪ ಸುಭಾಷ್ಗೂ ಏಟಾಗಿದೆ. ಸುಭಾಷ್ ನೋವಾಗ್ತಿದ್ಯಾ? ಸುಭಾಷ್ ನೋಡ್ದ್ಯಾ ಅವ್ನ್ ಕೋಪನ? ನೋಡ್ದ್ಯಾ? ಇವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ಯಾಕೋ ನನ್ನ ಹೊಟ್ಟೆಲ್ ಹುಟ್ಟದೆ ನೀನು? ಹುಟ್ಟ ಮೊದ್ಲು ಹೊಟ್ಟೆಲೆ ಸತ್ತಾಗಿದ್ರೆ ಚೆನ್ನಾಗಿರ್ತಿತ್ತು. ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗ್ಲೂ ಸಾಯ್ಸಿ, ಯಾರು ಬೇಡ ಅಂದ್ರು. ಹೌದು ಕಣೋ, ನಿನ್ ಹೆತ್ತಿನ ಪಾಪಕ್ಕೆ ಅದನ್ನ ಮಾಡ್ತೀನಿ. ಸಾಯ್ತೀನಿ ನಾನು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಯಾಕೆ ಆವೇಶಕ್ಕೆ ಒಳಗಾಗ್ತಿದ್ದೀರಾ? ಸಮಾಧಾನ. ಮೇಡಮ್, ಇದ್ರ ಮೇಲೆ ಒಂದು ಸೈನ್ ಮಾಡಿ. ಸೈನಾ? ಯಾಕೆ ಸರ್? ಕಂಪ್ಲೇಂಟ್ ಲಾಡ್ಜ್ ಮಾಡೋದಿ. ಅಯ್ಯೋ, ಕಂಪ್ಲೇಂಟ್ ಎಲ್ಲ ಏನು ಬೇಡ ಸರ್, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಏನು ಮೇಡಮ್, ಆಗ್ಲೇ ನೋಡಿದ್ರೆ ಆಗ ಮಾಡಬೇಕು ಈಗ ಮಾಡಬೇಕು ಅಂತ ಇದ್ರಿ, ಈಗ ನೋಡಿದ್ರೆ ಕಂಪ್ಲೇಂಟೇ ಬೇಡ ಅಂತ ಇದ್ದೀರಾ? ಸರ್, ಇವ್ರು ಬೇರೆ ಯಾರು ಅಲ್ಲ, ನಮ್ ಕುಟುಂಬದವ್ರೆ. ಏನೋ ಸ್ವಲ್ಪ ನೋವಲ್ಲಿದ್ದಾರೆ, ಅದನ್ನ ಮರೆಯೋದಕ್ಕೋಸ್ಕರ ಕುಡ್ದಿದ್ದಾರೆ ಅಷ್ಟೇ. ಇಲ್ಲಿಗೆ ಬಿಟ್ಬಿಡಿ ಸರ್. ಅದೇಂಗಾಗತ್ತೆ ಮೇಡಮ್, ಡ್ರಿಂಕ್ ಆ್ಯಂಡ್ ಡ್ರೈವ್, ಮೇಲಾಗಿ ಆಕ್ಸಿಡೆಂಟ್ ಕೇಸ್ ಬೇರೆ. ನೀವು ಬೇಡ ಅಂದ್ರು ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡೇ ಮಾಡ್ತೀವಿ. ಸರ್, ನಿಮ್ ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ಇವ್ರನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ ಇದಾರಲ್ಲ, ಅವ್ರ ಸ್ವಂತ ತಮ್ಮ ಇವರು. ತೀರ್ಥಂಕರ್ ಪ್ರಸಾದ್ ಅಂತ ಅಂದ್ರೆ ಮಿನಿಸ್ಟ್ರು ಆಪ್ತರಿದಾರಲ್ಲ, ಕೌನ್ಸಿಲರು ಅವರಾ? ಹಾ, ಅವರೇ ಸರ್. ಅಂತ ಒಳ್ಳೆ ಕುಟುಂಬದವರಾಗಿ ಇವನೇನಮ್ಮ ಹೀಗೆ? ನಾಚಿಕೆ ಆಗೋದಿಲ್ವ ಇವನಿಗೆ? ಸರ್, ಇವರು ತುಂಬಾ ಒಳ್ಳೆಯವ್ರೆ. ಏನೋ ನೋನ ಮರ್ಯಾದಕ್ಕೆ ಕುಡ್ದಿದ್ದಾರೆ ಅಷ್ಟು ಬಿಟ್ರೆ ದೊಡ್ಡ ಮನೆ ಮರ್ಯಾದೆ ಹೋಗೋಂಥ ಕೆಲಸ ಏನು ಮಾಡಿಲ್ಲ. ಇನ್ ಮುಂದೆ ಈಗ ಆಗದೆ ಇರೋ ಹಾಗೆ ನಾನೇ ನೋಡ್ಕೋತೀನಿ. ದಯವಿಟ್ಟು ಕಂಪ್ಲೇಂಟ್ ಎಲ್ಲ ಬೇಡ ಸರ್. ನೀವ್ಯಾರು? ನಾನು ಇವ್ರ ಅತ್ತಿಗೆ, ತೀರ್ಥಂಕರ್ ಪ್ರಸಾದ್ ಇದಾರಲ್ಲ ಅವ್ರ ಹೆಂಡತಿ. ಸರಿ, ನೀವು ರಾಜಿ ಆಗ್ತೀರಾ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಆದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರೋ ಕಾರಣ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಕೋರ್ಟ್ಗೆ ಫೈನ್ ಕಟ್ಟಲೇಬೇಕಾಗುತ್ತೆ. ಸರಿ ಸರ್. ರೆಪಿಸಿ ತಾಯಿ ಮಗನ ಹತ್ರ ಸೈನ್ ಹಾಕ್ಸ್ಕೊಂಬ. ಅತ್ತೆ, ನೀವು ಸುಭಾಷ್ ಅವ್ರ ಹತ್ರ ಇರಿ, ನಾನು ರಾಜಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ. ತಗೊಳ್ಳಿ ಮಸೀನ್. ಹಾಕಾಯ ಸೈನು. ಅತ್ತೆ, ನೀವು ಸುಭಾಷ್ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಿ, ನಾನು ಇವಳನ್ನ ಮನೆಗೆ ಬಿಟ್ಟು ಬರ್ತೀನಿ. ಸರ್,
ಅಪರಾಧಿ ಯಾರು ಅಂತ ಗೊತ್ತಾಗಿದೆ. ನೋಡಿ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ತೀರ್ಥ, ಇಲ್ಲಿ ನೋಡು, ಇವನ್ ಯಾರು ಅಂತ ನಿಂಗೆ ಗೊತ್ತಾ? ಸರ್, ಇವ್ ನಮ್ಮ ಪಕ್ಷದ ಕಾರ್ಯಕರ್ತ ಬಾಬು ಅಂತ. ಈಗ ಬಾಬು ಎಲ್ಲಿ? ಎಡವಟ್ ಆಗೋಯ್ತಲ್ಲ ಸರ್. ಏನಾಯ್ತು ತೀರ್ಥ? ಇನ್ಸಿಡೆಂಟ್ ಆದಾಗ್ಲಿಂದ ಬಾಬು ಅಪ್ಸ್ಕೊಂಡಾಗಿದ್ದಾನೆ. ಈ ವಿಷಯ ನನ್ ಗಮನಕ್ಕೂ ಬಂದಿಲ್ಲ. ಮಂತ್ರಿಗಳ ಜೀವ ಅಪಾಯದಲ್ಲಿದೆಯಲ್ಲ ಅಂತ ನಾನು ಇದ್ರ ಬಗ್ಗೆ ಗಮನ ಕೊಡಕ್ ಹೋಗಿಲ್ಲ ಸರ್. ಅವನು ಎಲ್ಲಿ, ಅವನ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬೇಕು. ಅದ್ರ ಬಗ್ಗೆ ಮಾಹಿತಿ ನನ್ನ ಹತ್ರ ಇಲ್ಲ ಸರ್. ಏನ್ ಸ್ಟುಪಿಡ್ ಆಗಿ ಮಾತಾಡ್ತಿದ್ಯಾ ತೀರ್ಥ? ಅಲ್ಲ, ಅವನು ನಮ್ಮ ಪಕ್ಷದ ಕಾರ್ಯಕರ್ತ ಅಂತೀಯ, ಅವನು ಬೇಸಿಕ್ ಇನ್ಫಾರ್ಮೇಶನ್ ನಿನ್ನ ಹತ್ರ ಇಲ್ವಾ? ಇಲ್ಲ ಸರ್, ವಿರೋಧ ಪಕ್ಷದ ಕಾರ್ಯಕರ್ತರು ಅವ್ರ ಪಕ್ಷ ಬಿಟ್ಟು ನಮ್ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ಎಷ್ಟು ಕಾರ್ಯಕರ್ತರು ನಮ್ ಪರವಾಗಿ ಕೆಲಸ ಮಾಡ್ತಾರೋ ಅಷ್ಟು ನಮ್ಗೆ ಲಾಭ ಅಂತ ನಾನೇ ಎಲ್ಲರನ್ನ ಇನ್ವೈಟ್ ಮಾಡ್ಕೊಂಡೆ ಸರ್. ಆ ಸಮಯದಲ್ಲಿ ಈ ಬಾಬುನು ಬಂದ. ನನ್ ಸ್ಪೆಷಲ್ ಆಗಿ ಬಾಡಿ ಗಾರ್ಡ್ ಆಗಿರ್ತೀನಿ ಅಂತ ಹೇಳ್ದ. ಪಕ್ಷಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಚಾಕು ಇಟ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದ ಸರ್. ಆ ಸಮಯದಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವನ್ನ ಬಾಡಿ ಗಾರ್ಡ್ ಆಗಿ ಸೇರಿಸ್ಕೊಂಡೆ ಸರ್. ಹಾಗಾದ್ರೆ ಇದು ಇವತ್ತು ನಿನ್ನೆ ಪ್ಲಾನ್ ಅಲ್ಲ, ಅವತ್ತಿಂದಲೂ ಈ ಪ್ಲಾನ್ ಆಗಿದೆ. ಇಲ್ಲ ರೀ, ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಅಲ್ರಿ, ಶಂಕರೇಗೌಡನಿಗೆ ತೊಂದರೆ ಮಾಡಕ್ ಬಂದವನು ಇವನ್ ಹತ್ರ ಯಾಕೆ ಸೇರ್ಕೋತಾನೆ? ಏನಾಯ್ತೆ ರಾಜಿ? ಅಕ್ಕ, ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ನೀನ್ ಗಾಬರಿ ಪಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಬಾ ರಾಜಿ, ನಿಧಾನ. ಹುಷಾರು ರಾಜಿ. ಅಕ್ಕ, ನೀನೆಲ್ಲೋ ಹೋಗ್ತಿದ್ಯಾ ಅನ್ಸುತ್ತೆ, ಹೋಗ್ಬಿಟ್ ಬಾ, ನಾನ್ ಬಂದ್ಮೇಲೆ ಹೇಳ್ತೀನಿ. ಸರಿ, ಹಾಗಾದ್ರೆ ಅಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿದ್ದಾರೆ, ನಾನು ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಸರಿ ಅಕ್ಕ. ಹುಷಾರು ರಾಜಿ. ನಿಧಾನ. ಹುಷಾರು ಕಣೆ. ಸರಿ ಅಕ್ಕ, ನೀನ್ ಹೋಗ್ ಬಾ. ಅಮ್ಮ, ನಿಧಾನ ಕಣೆ, ತುಂಬಾ ನೋವಾಗ್ತಿದ್ಯಾ? ಅದು ಕೆಳಗ್ ಬಿದ್ಬಿಟ್ನಲ್ಲ ಅಕ್ಕ, ಬೆನ್ ತುಂಬಾ ನೋವ್ತಾ ಇದೆ. ಕುತ್ಕೋ, ಇರು, ನಾನ್ ನೀರ್ ತಗೊಂಡ್ ಬರ್ತೀನಿ. ಅಪ್ಪ. ಬಂದೆ ಕಣವ. ಅಯ್ಯೋ 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 ಅಯ್ಯೋ, ಏನ್ ಮಗಳೇ ಇದು? ಅಯ್ಯೋ ಅಯ್ಯೋ ಕರ್ಮವೇ, ಏನಾಯ್ತವ ಮಗಳೇ? ಈ ಕೈ ಮುರ್ಕ ಬಂದ್ ಕೂತಿದ್ಯಲ್ಲ, ಏನಾಯ್ತವ? ಏನು ಆಗಿಲ್ಲ ಅಪ್ಪ, ಸಣ್ಣ ಏಟ್ ಅಷ್ಟೇ. ಅಪ್ಪ, ಏನು ಆಗಿಲ್ಲ, ಸಣ್ಣದಾಗಿ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಅಲ್ಲ ಕಣವ, ಈ ಪಾಟಿ ಕೈ ಮುರ್ಕ ಬಂದ್ ಕೂತವಳೆ, ಇಷ್ಟು ದೊಡ್ಡ ಪಟ್ಟು ಹಾಕವ್ರೆ, ಸಣ್ಣ ಆಕ್ಸಿಡೆಂಟ್ ಅಂತೀಯಲ್ವ, ಏನಾಯ್ತವ? ಅಯ್ಯೋ ಅಪ್ಪ, ನೀನ್ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಅದೇನಾಯ್ತು ಅಂದ್ರೆ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಿಮ್ ತಂಗಿಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಭಾಸ್ಕರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ನಿನ್ಗೇನ್ ಮಾನ ಮರ್ಯಾದೆ ಇಲ್ವೇನೋ? ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀಯಾ? ಅಲ್ಲ ಕಣೋ, ಸುಭಾಷು, ಕುಡಿತ್ಯಾ ಕುಡಿತ್ಯಾ ಕುಡಿತ್ಯಾ. ಇವರು ತುಂಬಾ ಒಳ್ಳೆಯವ್ರೆ, ಇನ್ ಮುಂದೆ ಈಗ ಆಗದೆ ಇರೋ ಹಾಗೆ ನಾನೇ ನೋಡ್ಕೋತೀನಿ. ದಯವಿಟ್ಟು ಕಂಪ್ಲೇಂಟ್ ಎಲ್ಲ ಬೇಡ ಸರ್. ಅಯ್ಯೋ ಅಯ್ಯೋ ಭಗವಂತ, ಇರೋ ಬರೋ ಗ್ರಾಚಾರ ಎಲ್ಲ ನಮ್ಮನೆ ಮೇಲೆ ಬರಂಗ್ ಮಾಡ್ತೀಯಲ್ಲ ಭಗವಂತ. ಯಾರ್ ಕಣ್ ಬಿದ್ದೈತಪ್ಪ, ಏನ್ ಕತೆನೋ, ನನ್ ಮಕ್ಕಳನ್ನೇ ಕಾಡ್ತವೆ. ಯಾಕೆ ತಂದೆ ನಾವೇನ್ ತಪ್ಪು ಮಾಡಿದೀವಿ? ಸುಮಾ, ಯಾರ ಐನರ್ನಾರ ಕೇಳವ, ಯಾರ ಶಾಂತಿ ಗೀತಿ ಮಾಡಿಸ್ಬೇಕಂತ?
ಅಪ್ಪ, ರಸ್ತೆಲಾಗಿರೋ ಆಕಸ್ಮಿಕಕ್ಕೆ ವಿಧಿನ್ ಯಾಕಪ್ಪ ಬೈತ್ಯಾ? ನೋಡು, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನೇ ಈಗ ಅಳ್ತಾ ಕೂತ್ರೆ ಅವಳಿಗೇನೋ ಅಪಾಯ ಆಗಿದೆ ಅಂತ ಅವಳು ಭಯ ಪಟ್ಕೊಳಲ್ವಾ ಹೇಳು? ಅಲ್ಲಿ ಒಂದ್ ಇಂಜೆಕ್ಷನ್ಗೆ ಕುಯ್ಯ ಮುರೋ ಅಂದವಳು ಇವಳು. ಹೆದರಿಸ್ಬೇಡಪ್ಪ ಅವಳನ್ನ. ರಾಜಿ, ನಾನು ಶಾಂತಕ್ಕನ್ ಬರೋದಕ್ಕೆ ಹೇಳಿದ್ದೀನಿ. ಅವರೇ ಮನೆ ಕೆಲಸ ಎಲ್ಲ ನೋಡ್ಕೋತಾರೆ. ನಿನ್ ಕೈ ಹುಷಾರಾಗೋವರೆಗೂ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ನೀನೇನು ಮಾಡ್ಬೇಡ, ಸರಿನಾ? ಅಕ್ಕ, ಶಾಂತಕ್ಕ ಏನೋ ಬಂದು ಮನೆ ಕೆಲಸ ಎಲ್ಲ ಮಾಡ್ತಾರೆ. ಆದ್ರೆ ಇನ್ನು ಒಂದ್ ವಾರದಲ್ಲಿ ಕಾಲೇಜಲ್ಲಿ ಟೆಸ್ಟ್ ಇದೆ ಅಕ್ಕ. ಹೇಗೆ ಓದ್ಕೊಳ್ಳೋದು? ಹೇಗಕ್ಕ ಕಾಲೇಜಿಗೆ ಹೋಗೋದು? ರಾಜಿ, ಅಷ್ಟ್ರಲ್ಲಿ ಎಲ್ಲ ಸರಿ ಹೋಗಿರುತ್ತೆ. ನಿನ್ ಪರೀಕ್ಷೆಗೆ ಇನ್ನೂ 1 ವಾರ ಟೈಮ್ ಇದೆ ತಾನೆ. ಬಾಯ್ಲಿ, ಇವಾಗ ನೀನ್ ಮಲ್ಕೋ. ಎದ್ದೇಳು, ಹುಷಾರು. ನಿಧಾನ ಕಣಮ್ಮ. ಬಹುಶಃ ನಂಗೂ ಮಂತ್ರಿಗಳಿಗೂ ತುಂಬಾ ಆತ್ಮೀಯತೆ ಇರೋದ್ರಿಂದ ನನ್ ಜೊತೆ ಸೇರಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂತನಾ? 2 ಸಾಧ್ಯತೆ ಇದೆ. ಒಂದು, ನೀವು ಹೇಳ್ದಾಗ ಆಗಿರ್ಬೋದು. ಇನ್ನೊಂದು, ನಿಮ್ಮನ್ನ ಅಟ್ಯಾಕ್ ಮಾಡೋಕ್ ಬಂದು ಮಿಸ್ ಆಗಿ ಮಂತ್ರಿಗಳು ಬಲಿಯಾಗಿರ್ಬಹುದು. ಸರ್, ಆ ಕಾಶಿನ ವಿಚಾರಿಸಿದ್ದೀರಾ?